ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ತೋರಿಸಿಕೊಡ್ತೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಬೆಳಿಗ್ಗೆ ರಂಗೋಲಿ ಹ್ಯಾಂಗೆ ಶುರು ಮಾಡ್ತೀರಿ ಎಲ್ಲ ಒಂದು ಸಲ ವೀಡಿಯೋ ಹಾಕ್ರಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ದೇವ್ರ ಮನೆ ಕಟ್ಟಿಗೆ ಸ್ವಲ್ಪ ಜಾಗದಲ್ಲಿ, ಅದಕ್ಕೆ ರಂಗೋಲಿ ಎಲ್ಲ ತುಳಸಿ ಬೃಂದಾವನ ಮುಂದೆ ಹಾಕಿ ಮಣ್ಣಿನ ದೇವ್ರ ಮನೆ ಕಟ್ಟಿಗೆ ಅಲಂಕರಿಸ್ತೀನಿ. ಈಗ ರಂಗೋಲಿ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಹೊಸ ರಂಗೋಲಿನ ಹಾಕ್ತೀನಿ. ತುಳಸಿ ಬೃಂದಾವನ ಮುಂದೆ ಒಂದು ಮಣಿ, ದೇವ್ರ ಮನೆ ಕಟ್ಟಿಗೆ ಒಂದು ಮಣಿ ಇಟ್ಟು ರಂಗೋಲಿ ಅಲಂಕರಿಸ್ತೀನಿ. ಮಣಿಗಳು ಎಕ್ಸ್ಟ್ರಾನೇ ಅವ, ಇನ್ನೊಂದು ಮಣಿ ಮೇಲೆ ರಂಗೋಲಿ ನಿಮ್ಗೆ ಹಾಕಿ ತೋರಿಸ್ತೀನಿ. ಈಗ ತುಳಸಿ ಬೃಂದಾವನ ಮುಂದೆ ಏನೇನು ರಂಗೋಲಿ ಹಾಕಿನಿ ತೋರಿಸಿಕೊಡ್ತೀನಿ. ದೇವ್ರ ಮನೆ ಕಟ್ಟಿಗೆ ರಂಗೋಲಿ ವಿಡಿಯೋನ ನಿಧಾನವಾಗಿ ಪೋಸ್ಟ್ ಮಾಡ್ತೀನಿ. ಗಾಳಿ ಮಳೆಯಿಂದ ರಂಗೋಲಿ ಎಲ್ಲ ಸರಿತದ, ಅದಕ್ಕೇ ಮನೆ ಒಳಗಡೆನೇ ರಂಗೋಲಿ ಹಾಕ್ತೀನಿ. ತುಳಸಿ ಬೃಂದಾವನ ಮುಂದೆ ಮಾತ್ರ ಏನೇನು ರಂಗೋಲಿ ಹಾಕೀನಿ ತೋರಿಸಿಕೊಡ್ತೀನಿ. ಹುಣ್ಣಿಮೆ ವಿಶೇಷ ಗಣೇಶನ ರಂಗೋಲಿ ಅಲಂಕರಿಸೀನಿ. ಗೋಪದ್ಮದಿಂದ ಗಣೇಶನ ರಂಗೋಲಿನ ಅಲಂಕರಿಸೀನಿ. ದಿನಾಗೂ ಗಣೇಶ ರಂಗೋಲಿ ಹಾಕ್ತೀನಿ. ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ಅಲಂಕರಿಸ್ತೀನಿ. ದೇವ್ರ ಮನೆ ಕಟ್ಟಿಗೆ ಶ್ರೀಕಾರಕ್ಕೆ ಗಣೇಶನ ರಂಗೋಲಿ ಅಲಂಕರಿಸಿ ಶಂಖ ಚಕ್ರ ಇವೆಲ್ಲ ದಿನಾಗೂ ಹಾಕ್ತೀವಲ್ಲ. ಈಗ ಚಾತುರ್ಮಾಸ ಗಣೇಶನ ರಂಗೋಲಿನ ಗೋಪದ್ಮ ವಿಶೇಷ ಅಲ್ಲ, ಗೋಪದ್ಮದಿಂದ ಗಣೇಶನ ರಂಗೋಲಿನ ಅಲಂಕರಿಸೀನಿ. ನಿತ್ಯ ಹಾಕುವ ರಂಗೋಲಿ 24 ಕೇಶವನಾಮ, 9 ವಾಸುದೇವನ ಪದ್ಮ, ಶಂಖ ಚಕ್ರ ಇವೆಲ್ಲ ರಂಗೋಲಿಗಳು ತುಳಸಿ ಬೃಂದಾವನ ಮುಂದೆ ಇಡ್ತೀನಿ. ಚಾತುರ್ಮಾಸ ರಂಗೋಲಿ ಮಾತ್ರ ದೇವ್ರ ಮನೆ ಕಟ್ಟಿಗೆ ದಿನಾಗೂ ವೀಡಿಯೋಗಳು ನೋಡ್ತಾ ಇರಲ್ಲ, ಅದೇ ಪ್ರಕಾರ ರಂಗೋಲಿನ ಅಲಂಕರಿಸ್ತೀನಿ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ರಂಗೋಲಿ ಅಲಂಕರಿಸೀನಿ. ಅದರ ವಿಡಿಯೋ ಆದಷ್ಟು ಬೇಗನೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಒಂದು ವೇಳೆ ಅವಕಾಶ ಇದ್ದರೆ ನೀವು ನಾಳೆಗೆ ರಂಗೋಲಿನ ಅಲಂಕರಿಸಬಹುದು. ದಿನಾಗೂ ಒಂದು ರಂಗೋಲಿ ಹೊಸದು ತೋರಿಸಿಕೊಡ್ತೀನಲ್ಲ. ಇವತ್ತು ಹುಣ್ಣಿಮೆ ವಿಶೇಷ ಹಯಗ್ರೀವ ಸ್ವಾಮಿ ದೇವ್ರದ್ದು ಕಮಲದಿಂದ ಹ್ಯಾಂಗೆ ಅಲಂಕರಿಸಿನೋ ತೋರಿಸಿಕೊಡ್ತೀನಿ. ಕಮಲದಲ್ಲಿ ದೇವರು ಮುಖ ಅಲಂಕರಿಸೀನಿ, ಅದನ್ನು ತೋರಿಸಿಕೊಡ್ತೀನಿ. ಗುರು ಹುಣ್ಣಿಮೆಗೆ ಹಯಗ್ರೀವ ಸ್ವಾಮಿ ದೇವ್ರದ್ದು ರಂಗೋಲಿ ಅಲಂಕರಿಸೀನಿ ಮತ್ತು ರಾಯರ ಬೃಂದಾವನ ಕೂಡ ಸಿಂಪಲ್ ಆಗಿ ಅಲಂಕರಿಸೀನಿ. ಇವತ್ತು ಚಾತುರ್ಮಾಸ ರಂಗೋಲಿ ಅಲಂಕಾರ ಜೊತೆಗೆ ಇವೆರಡು ಹೊಸ ರಂಗೋಲಿನ ತೋರಿಸಿಕೊಡ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಬೋದು. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಗುರುವಾರ ದಿವಸ ಬೃಂದಾವನ ಕಟ್ಟಿನ ಅಲಂಕರಿಸಬಹುದು. ಎಂಟು ಗೋಪದ್ಮದಿಂದ ಗಣೇಶನ ರಂಗೋಲಿನ ತೋರಿಸಿಕೊಡ್ತಾ ಇದ್ದೀನಿ. ಗಾಳಿ ಹೆಚ್ಚು ಇದ್ದದಕ್ಕೆ ರಂಗೋಲಿ ಸ್ವಲ್ಪ ಸರಿತಾ ಆದ, ಅದಕ್ಕೆ ವಿಡಿಯೋಗಳೆಲ್ಲ ಮನೆಯೊಳಗನೆ ರಂಗೋಲಿನ ಅಲಂಕರಿಸಿ ಆದಮೇಲೆ ತುಳಸಿ ಬೃಂದಾವನ ಮುಂದೆ ಇಡ್ತೀನಿ. ನೀವೆಲ್ಲರೂ ಕಾಮೆಂಟ್ ಹಾಕಿರಿ, ಯಾವ ಟೈಮಲ್ಲಿ ರಂಗೋಲಿನ ಶುರು ಮಾಡ್ತೀರಿ ಮತ್ತು ಹೆಂಗೆ ಹಾಕ್ತೀರಿ ತೋರಿಸಿಕೊಡ್ರಿ ಅಂತ ಹೇಳಿ. ಆದಷ್ಟು ಬೇಗನೆ ಬೆಳಿಗ್ಗೆನೇ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದೊಂದು ದಿವಸ ಸಮಯ ಅನುಕೂಲ ಆಗಲಿಕ್ಕೆ ಸ್ವಲ್ಪ ತಡ ಆಗ್ತದೆ ಅಷ್ಟೇ. 9 ಗಂಟೆ ಒಳಗನೆ ರಂಗೋಲಿನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಗಲಿ ಒಂದೊಂದು ಸಲ ಸ್ವಲ್ಪ ತಡ ಆಗ್ತದೆ. ಸ್ವಲ್ಪ ರಂಗೋಲಿಗಳು ಮಾತ್ರ ಬೇರೆ ಮಣಿ ಮೇಲೆ ನಿಮಗೋಸ್ಕರ ಸಾಯಂಕಾಲ ಹೊತ್ತು ಹಾಕಿ ತೋರಿಸಿಕೊಡ್ತೀನಿ. ಆಗಲಿ ದಿನಾಗೂ ನಿತ್ಯ ಹಾಕುವ ರಂಗೋಲಿಗಳು ಬೆಳಿಗ್ಗೆನೇ ಹಾಕ್ತೀನಿ. ಇವತ್ತು ಅಕ್ಷಯ ಪಾತ್ರ ರಂಗೋಲಿಗೆ ಗಣೇಶನ ರಂಗೋಲಿ ಅಲಂಕರಿಸ್ತೀನಿ. ಒಳಗಡೆ ಗಣೇಶ ರಂಗೋಲಿ ಹಾಕಿ ಅಕ್ಷಯ ಪಾತ್ರ ರಂಗೋಲಿನ ಅಲಂಕಾರ ಹಾಕಿ ತೋರಿಸಿಕೊಡ್ತೀನಿ. ನೋಡಿರಲ್ಲ, 8 ಗೋಪದ್ಮದಿಂದ ಗಣೇಶನ ರಂಗೋಲಿ ಅಲಂಕಾರ. ಇವೆಲ್ಲ ರಂಗೋಲಿಗಳು ಚಾತುರ್ಮಾಸ ರಂಗೋಲಿಗಳು ಮತ್ತು ಪ್ರತಿನಿತ್ಯ ನಾನು ಹಾಕುವ ರಂಗೋಲಿ ಅಲಂಕಾರ ಎಲ್ಲ ಒಂದು ನೋಟ್ಬುಕ್ನಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಿಮ್ಮೆಲ್ಲರಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ರಂಗೋಲಿನ ಹಾಕಿ ತೋರಿಸಿಕೊಡ್ತೀನಿ. ಚಾತುರ್ಮಾಸ ರಂಗೋಲಿ ಕೂಡ ಪೆನ್ನುಲಿಂದ ಬುಕ್ನಲ್ಲಿ ಹಾಕಿ ತೋರಿಸಿಕೊಡ್ತೀನಿ. ಗೆಜ್ಜೆ ವಸ್ತ್ರದಿಂದ ಕೂಡ ಹೂವಿನ ಹಾರ ಹ್ಯಾಂಗೆ ಮಾಡಬೇಕು ಅವನ್ನೆಲ್ಲ ಕೂಡ ಮುಂದಿನ ವೀಡಿಯೋಗಳದಾಗ ತೋರಿಸಿಕೊಡ್ತೀನಿ. ಎಲ್ಲ ಪ್ರಿಪೇರ್ ಮಾಡಿ ಇಡ್ತಾಯಿದ್ದೀನಿ. ಪ್ರತಿಯೊಂದು ಅಲಂಕಾರಗಳು ಎಲ್ಲ ಚಾನಲ್ದಾಗ ಪೋಸ್ಟ್ ಮಾಡ್ತೀನಿ.
ಹೂವಿನ ಹಾರಕ್ಕೆ ಗೆಜ್ಜೆ ವಸ್ತ್ರನ ಹೆಂಗೆ ಅಲಂಕಾರ ಮಾಡೀನಿ ಅನ್ನೋದನ್ನು ತೋರಿಸಿಕೊಡ್ತೀನಿ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಅಲಂಕಾರ ಕೂಡ ನಾವು ಮನೆಯಲ್ಲಿ ಹೆಂಗೆ ಮಾಡ್ತೀವೋ ಅದನ್ನು ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ. ಹೊಸದಾಗಿ ಚಾನಲ್ನ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಥ ರಂಗೋಲಿಗಳು ಅಲ್ಲದೆ ದೇವ್ರ ರಂಗೋಲಿಗಳು ಅಲಂಕಾರಗಳು ಇನ್ನೂ ಭಾಳನೇ ತೋರಿಸಿಕೊಡ್ತೀನಿ. ಅಲಂಕಾರ ರಂಗೋಲಿಗಳು ಎಲ್ಲ ಭಾಳನೇ ವೀಡಿಯೋಗಳೆಲ್ಲ ಪೋಸ್ಟ್ ಮಾಡ್ತೀನಿ. ಹನುಮ, ಗರುಡ, ಅಂಬಾರಿ, ಗೋವು ರಂಗೋಲಿ ಹಾಕಿ ತುಳಸಿ ಬೃಂದಾವನ ಹಾಕಿ ಬೃಂದಾವನ ಮುಂದೆ ಇವೆಲ್ಲ ರಂಗೋಲಿಗಳು ಅಲಂಕರಿಸ್ತೀನಿ. ದೇವ್ರ ಮನೆ ಕಟ್ಟಿಗೆ ಮಣಿ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ರಂಗೋಲಿ ಹಾಕೀನಿ. ಅಕ್ಷಯ ಪಾತ್ರದಲ್ಲಿ ಗಣೇಶನ ರಂಗೋಲಿನ ಕೂಡ ಅಲಂಕರಿಸೀನಿ. ಅದರ ವಿಡಿಯೋ ಕೂಡ ಬೇಗನೆ ಪೋಸ್ಟ್ ಮಾಡ್ತೀನಿ. ಗೋವಿನ ರಂಗೋಲಿ ಅಲಂಕಾರ ಕೂಡ ಇವತ್ತು ಭಾಳ ಚಲೋ ಬಂದದ. ತಪ್ಪಲಾರದೆ ಚಾನಲ್ನ ಚೆಕ್ ಮಾಡಿರಿ. ಅಲಂಕಾರ ನಿಮ್ಗೆ ಭಾಳ ಇಷ್ಟ ಆಗ್ತದೆ. ನೀವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಗೋವಿನ ರಂಗೋಲಿ ಅಲಂಕಾರ ಹಾಕ್ತೀರಿ. ಗುರುವಾರ ದಿವಸ, ಶುಕ್ರವಾರ ದಿವಸ ಗೋವಿನ ರಂಗೋಲಿ ಅಲಂಕಾರ ನಾನು ತೋರಿಸಿಕೊಟ್ಟುವ ರೀತಿಯಲ್ಲಿ ಹಾಕಿ ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ. ಗರುಡನ ರಂಗೋಲಿ ಗಾಳಿಗೆ ಎಲ್ಲ ಹಾಕ್ತಾಯಿದ್ರೆ ಸರಿತಾ ಅದ, ಅದಕ್ಕೆ ರಂಗೋಲಿ ಸರಿಯಾಗಿ ಬಂದಿಲ್ಲ. ರಂಗೋಲಿನ ಕೆಡಿಸ್ಬಾರ್ದಲ್ಲ, ಅದಕ್ಕೆ ಹಾಗೆ ರಂಗೋಲಿನ ಕಂಪ್ಲೀಟ್ ಮಾಡೀನಿ. ನೋಡ್ತಾ ಇರಲ್ಲ ರಂಗೋಲಿ ಗದಾ ಪದ್ಮ, ಗಣೇಶನ ಗೋಪದ್ಮದಿಂದ ಅಲಂಕಾರ, 9 ವಾಸುದೇವನ ಪದ್ಮ, 24 ಕೇಶವನಾಮ, 33 ಗೋಪದ್ಮ, ಅಂಬಾರಿ, ಕಾಮಧೇನುವಿನ ರಂಗೋಲಿ, ತುಳಸಿ ಬೃಂದಾವನ ಮತ್ತು ಹನುಮನ ಗರುಡನ ಅಲಂಕರಿಸಿ ತುಳಸಿ ಬೃಂದಾವನ ಮುಂದೆ ಇಟ್ಟೀನಿ. ರಂಗೋಲಿ ಇದೆಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾನೆ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಾಗ ಮತ್ತೆ ಸಿಗೋಣ. ನಮಸ್ಕಾರ.